ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಸದ್ಯಕ್ಕೆ ಟಾಕ್ಸಿಕ್ನ ಹವಾ ಆ್ಯಂಡ್ ಅದ್ರ ಜೊತೆಗೇನೆ ಮುಂದಿನ ಅಪ್ಡೇಟ್ಗೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಏನು ಕತೆ, ಏನು ವಿಚಾರ ಇಲ್ಲಿ ತನಕ ಬಂದಿದೆ, ಇದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈಗ ಸದ್ಯಕ್ಕೆ ಟಾಕ್ಸಿಕ್ಕಿಗೆ ಎಲ್ಲರೂ ಕಾಯ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ 1.5 ತಿಂಗಳಿದೆ. ಸೊ 1.5 ತಿಂಗಳಲ್ಲಿ ಈಗ ಪ್ರೊಸೆಸ್ ಏನೆಲ್ಲ ನಡೆಯುತ್ತೆ ಅಂತ ಗೊತ್ತಿರುವಂಥದ್ದು. ಸೊ ಮೇನಾಗಿ ಪ್ರಮೋಷನ್ನು ನಡೀತಾ ಹೋಗುತ್ತೆ, ಜೊತೆಗೇ ಸಾಂಗ್ಸ್ಗಳ ಅಪ್ಡೇಟ್ಗಳಾಗಿರ್ಬೋದು ಮತ್ತು ಟ್ರೈಲರ್ ಬಗ್ಗೆ ಆಗಿರ್ಬೋದು. ಸೊ ಈ ರೀತಿಯಾದಂಥ ಕೆಲವೊಂದು ಅಪ್ಡೇಟ್ಸ್ಗಳಿಗೆ ಎಲ್ಲರೂ ಕೂಡ ಕಾಯ್ತಾ ಇರ್ತೀವಿ. ಆ್ಯಂಡ್ ಅಪ್ಕಮಿಂಗ್ ಬರುವಂಥ ಆಫ್ಟರ್ ತಬಾಯಿ ಆದಮೇಲೆ ಇನ್ನೂ 2 ಸಾಂಗ್ ಇದೆ. ಸೊ 3 ಸಾಂಗ್ ನಾನು ಬರೆದಿದ್ದೀನಿ ಅಂತ ಸೊ ರೀಸೆಂಟಾಗಿ ಒಂದು ಇಂಟರ್ವ್ಯೂಯಲ್ಲಿ ಯೋಗೇಶ್ ಭಟ್ ಸರ್ ಕೂಡ ಹೇಳಿದ್ದಾರೆ. ಸೊ ತಬಾಯಿ ಆದಮೇಲೆ ಮುಂಬರುವ ಸಾಂಗಿಗೆ ತುಂಬಾ ಒಂದು ವೇಟಿಂಗಲ್ಲಿದ್ದೀವಿ. ಸೊ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ತಬಾಯಿ ನಾವು ಆಡಿಯೋದಲ್ಲಿ ಕೇಳೋದಕ್ಕೂ ಮತ್ತು ವಿಡಿಯೋದಲ್ಲಿ ನೋಡೋದಕ್ಕೂ ತುಂಬಾ ಒಂದು ಡಿಫ್ರೆಂಟ್ ಆಗಿತ್ತು. ವಿಜುವಲಲ್ಲಿನೇ ಒಂದು ಅದ್ಭುತವಾದಂಥ ಟ್ರೀಟ್ ಕೊಟ್ಟಿದೆ ಎಲ್ಲ ಒಂದು ಯಶ್ ಅವರ ಒಂದು ಫ್ಯಾನ್ಸ್ಗಾಗಿರ್ಬೋದು, ಸಿನಿ ಆಡಿಯನ್ಸ್ಗಳಿಗಾಗಿರ್ಬೋದು. ಆದರೆ ಈಗ ಮುಂದಿನ ದಿನಗಳಲ್ಲಿ ಬರುವಂಥ ಸಾಂಗ್ಗಳು ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇದೆ. ಅದರಲ್ಲೂ ಭಟ್ರು ಈಗ ಆಲ್ರೆಡಿ ತಬಾಯಿನ ಮಾಡಿಬಿಟ್ಟಿದ್ದಾರೆ. ಸೊ ಅಪ್ಕಮಿಂಗ್ ಬರುವಂಥ ಸಾಂಗ್ಗಳು ಹೇಗಿರುತ್ತೆ ಅಂತ ವೇಟಿಂಗ್ ಎಲ್ಲರೂ ಕೂಡ ಇದ್ದಾರೆ. ಆ್ಯಂಡ್ ನಾನೀಗ ಮೇನಾಗಿ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ನಾನೀಗ ಹೇಳಿದೆ ಇವತ್ತಿಂದ ಕೌಂಟೌನ್ ಸ್ಟಾರ್ಟ್ ಮಾಡಿದ್ರು ಕೂಡ 1.5 ತಿಂಗಳಿದೆ ಅಪ್ರಾಕ್ಸಿಮೇಟು. ಸೊ ಇನ್ನೂ ಪ್ರಮೋಷನ್ ಬಗ್ಗೆ ಹೇಗೆ ನಡೀತಾ ಇದೆ ಅಂತ ವಿಚಾರದ ಬಗ್ಗೆ. ಸೊ ಪ್ರಮೋಷನ್ ಆಲ್ರೆಡಿ ಟೇಕ್ ಆನ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೇ ಈಗ ಬುಕ್ ಮೈ ಶೋ ಆ್ಯಪಲ್ಲೂ ಕೂಡ ಸೊ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಲೈಕ್ ಬ್ಯಾನರ್ಗಳನ್ನು ತೋರಿಸುವಂಥದ್ದು, ಆ ಡೇಟನ್ನು ತೋರಿಸಿ ಈ ಡೇಟಿಗೆ ಬರ್ತಾ ಇದೆ ಅನ್ನುವಂಥದ್ದು ಸೊ ಆಲ್ಮೋಸ್ಟ್ ಬರ್ತಾ ಇದೆ. ಸೊ ಈಗ ಮುಂದಿನ ದಿನಗಳಲ್ಲಿ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇನ್ನೂ ಜೋರಾಗುತ್ತೆ. ಆ್ಯಂಡ್ August 1 ಭರ್ಜರಿಯಾಗಿ ಒಂದು ಸ್ಟಾರ್ಟ್ ಆಗುತ್ತೆ. ಒಂದು ಇಂಟರ್ವ್ಯೂಸ್ ಆಗಿರ್ಬೋದು ಆ್ಯಂಡ್ ಇವೆಂಟ್ಸ್ಗಳಾಗಿರ್ಬೋದು. ಸೊ ಇವೆಲ್ಲ ನಡೀತಾ ಹೋಗುತ್ತೆ. ಸೊ ಪ್ರೋಸೆಸ್ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆ್ಯಂಡ್ ಅದ್ರ ಜೊತೆಗೇ ರಿಲೀಸ್ ಆಗ್ತಿರುವಂಥ ಸಾಂಗ್ಸ್ಗಳಾಗಿರ್ಬೋದು. ಆ್ಯಂಡ್ ಮೇಜರ್ ಆಗಿ ಎಲ್ಲರೂ ಕಾಯ್ತಿರುವಂಥದ್ದು ಟಾಕ್ಸಿಕ್ನ ಟ್ರೈಲರು. ಏನಕ್ಕೆ ಅಂತ ಅಂದರೆ, ಟ್ರೈಲರ್ಗೆ ಎಷ್ಟು ಮಟ್ಟಿಗೆ ಇಂಪ್ರೆಷನ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಅಂತಂದರೆ, ಸಾಂಗ್ಸ್ ಬಂದಿತ್ತು ಆ್ಯಂಡ್ ಲಾಸ್ಟಲ್ಲಿ ಬಿಟ್ಟಂಥ ಒಂದು ಯಶ್ ಅವರ ಇಂಟ್ರೊಡಕ್ಷನ್ ಗ್ಲಿಮ್ಸ್ ಇರ್ಬೋದು. ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೀವಿ. ಸೊ ಈಗ ಬರುವಂಥ ಅಪ್ಕಮಿಂಗು ಟ್ರೈಲರು ಹೇಗಿರ್ಬೋದು ಅಂತ. ಬಹುಶಃ ಟ್ರೈಲರನ್ನು ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಸೊ ಆದಷ್ಟು ಬೇಗನೆ ರಿಲೀಸ್ ಮಾಡಲಿ. ಆಲ್ಮೋಸ್ಟ್ ಒಂದು 15 ಡೇಸ್ ಬಿಫೋರೇ ಒಂದು ಟ್ರೈಲರನ್ನು ರಿಲೀಸ್ ಮಾಡಿದ್ರೆ ತುಂಬಾ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಅಥವಾ 2 ರೀತಿ ಟ್ರೈಲರ್ ಏನಾದರೂ ಬಿಡುವಂಥ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದಾರೆ. ಟ್ರೈಲರ್ 1, ಟ್ರೈಲರ್ 2 ಅಂತ ಏನಾದರೂ ಮಾಡ್ಕೊಂಡಿದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಒಂದು ಟ್ರೆಂಡ್ ಆಗಿದೆ. ಆ್ಯಂಡ್ ದೊಡ್ಡ ಸಿನಿಮಾಗಳು ಅಂತ ಬಂದಾಗ ಟ್ರೈಲರ್ 1, ಟ್ರೈಲರ್ 2 ಅಂತ ಕೂಡ ಬಿಡ್ತಾ ಇದ್ದಾರೆ. ಸೊ ಆ ರೀತಿ ಏನಾದರೂ ಬಿಡ್ತಾರಾ ಅಥವಾ ಒಂದೇ ಟ್ರೈಲರಲ್ಲಿ ಒಂದು ಫೈನಲ್ ಮಾಡ್ತಾರೆ. ಸೊ ಕಾದು ನೋಡೋಣ. ಆ್ಯಂಡ್ ಅಪ್ಕಮಿಂಗ್ ಬರುವಂಥ ಒಂದು ಸಾಂಗ್ ಅಪ್ಡೇಟನ್ನು ಆಲ್ರೆಡಿ ಭಟ್ರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಅಂತ. ಸೊ ನೋಡೋಣ, ಆ ಸಾಂಗಿಗೆ ಕೂಡ ಕಾಯ್ತಾ ಇದ್ದೀವಿ. ಸೊ ಹೇಗೆಲ್ಲ ಇರುತ್ತೆ, ಏನು ಕತೆ ಅಂತ. ಆ್ಯಂಡ್ ಪ್ರಮೋಷನ್ ಕೂಡ ಆಲ್ರೆಡಿ ಆನ್ಗೋಯಿಂಗ್ ಇದೆ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ನಿಮಗೆ ಏನನ್ಸುತ್ತೆ? ಆ್ಯಂಡ್ ಈ ಒಂದು ಟಾಕ್ಸಿಕ್ದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಮತ್ತು ಅಪ್ಡೇಟ್ ಬರುವಂಥದ್ದಾಗಿರ್ಬೋದು. ಸೊ ನಿಮಗೆ ಯಾವ ರೀತಿ ಖುಷಿ ಕೊಡ್ತಾ ಇದೆ, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ಓವರಾಲ್ ಒಂದು ಚಿಕ್ಕ ವಿಡಿಯೋ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.